ಕಣ್ಣನಾದ ದುರುಳ ರಕ್ಕಸವಾಗಿ ರಣ್ಯಾಕ್ಷರನ್ನು ಶ್ರೀಹರಿಯು ವರಾಹರೂಪವೆಂದು ಸಂಸ್ಮರಿಸುತ್ತಿರುವ ಕಾರಣಕ್ಕಾಗಿ ತಾನು ಆ ವಿಶ್ವಂಭರನನ್ನೇ ನಾಶ ಮಾಡುವನೆಂದು ಪಣದೊಡ್ಡಿದ್ದಾನೆ. ಈ ಹಿರಣ್ಯಕಶಿಪು ತನ್ನ ಆ ಮಹಾಕಾರ್ಯದ ಪೂರ್ವ ಸಂಗತಿಗಾಗಿ ತಾನು ಅಜೇಯನಾಗಿರಬೇಕೆಂದು ಈಗ ಈ ತಪಸ್ಸು. ಎಂತಹ ಸ್ವಾರಸ್ಯ ವಿಷಯ! ದೈತ್ಯರಾಜನಾದ ಈತನ ತಪಸ್ಸು ಹೇಗೆ ನಡೆಯುವುದು? ಚತುರ್ಮುಖ ಬ್ರಹ್ಮನು ಎಂತಹ ವರಗಳನ್ನು ಕೊಡುವನು? ಬ್ರಹ್ಮಾಂಡದೊಡೆಯನಾದ ಮಹಾವಿಷ್ಣು ತನ್ನ ಲೀಲೆಯನ್ನು ಈ ದುಷ್ಟ ದಾನವನೊಡನೆ ಯಾವ ರೀತಿಯಲ್ಲಿ ತೋರಿಸುವುದನ್ನು ನೋಡಬೇಕು. ಸದ್ಯಕ್ಕೆ ಈತನ ತಪಸ್ಸು ಸಾಗುತ್ತಿರಲಿ. ನಾವು ಆ ದೇವದೇವನ ಲೀಲಾ ವಿಚಿತ್ರಗಳನ್ನು ನೋಡುತ್ತಿರೋ ನಾರಾಯಣ ನಾರಾಯಣ. ಜಗನ್ಮುಖನೆ ವಿಧಾತನೆ ಭಕ್ತ ಜನ ಕಾಮಧೇನುವೆ ಕರುಣೆ ತೋರು. ದೀನನಾದ ಈ ನಿನ್ನ ಮಗನಲ್ಲಿ ದಯಬಾರದೆ ಶರಣಾಗತ ವತ್ಸಲನೆಂಬ ಬಿರುದನ್ನು ಪಡೆದಿರುವ ಸುರವಂದಿತನಾದ ಪರಮೇಶ್ವರಿಯೇ ಪ್ರಸನ್ನನಾಗು. ಇಷ್ಟು ಕಾಲದಿಂದ ನಿನ್ನನ್ನು ಧ್ಯಾನಿಸುತ್ತಿರುವೆನಲ್ಲ, ಇನ್ನೂ ದಯಬಾರದೆ. ಓಂ ಪರಬ್ರಹ್ಮ ಓಂ ಪರಬ್ರಹ್ಮ ಓಂ ಪರಬ್ರಹ್ಮ ಬ್ರಹ್ಮ 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 ಓಂ ಬ್ರಹ್ಮಣೇ ನಮಃ. ಮಗು ಹಿರಣ್ಯಕಶಿಪುವೆ, ನಿನ್ನ ಭಕ್ತಿಗೆ ಮೆಚ್ಚಿರುವೆನು. ನಿನ್ನ ಖಂಡವಾದ ತಪಸ್ಸಿಗೆ ಒಲಿದಿರುವೆನು. ಬೇಕಾದ ವರಗಳನ್ನು ಬೇಡು, ಬೇಡಿದುವೆನು. ಭೋಲೆ ಭೋಲೆ ಬ್ರಹ್ಮದೇವ, ನೀನು ಕೃಪೆಯಿಂದ ಮೈಗಾರಿ ಬೇಕಾದ ವರಗಳನ್ನು ಬೇಡು ಎಂದ ಮೇಲೆ ಈ ಹಿರಣ್ಯಕಶಿಪುವಿನಂತ ಭಾಗ್ಯಶಾಲಿ ಬೇಡಾರಿರುವನು. ನಿಜವಾಗಿಯೂ ನಿನ್ನ ದಯೆಗಾಗಿ ನಾನು ತುಂಬಾ ಋಣಿಯಾಗಿರುವೆ. ಗೋಮತ್ತ ಮೊದಲು ನನ್ನ ಪ್ರಣಾಮಗಳನ್ನು ಸ್ವೀಕರಿಸು. ನಿನ್ನ ಇಷ್ಟಾರ್ಥವು
ಬಲರೇ ನನಗಿನ್ನು ಸಮರುಹರೇ ಬಲರೇ 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 ನನಗಿನ್ನು ಸಮರುಹರೇ ಬಿಡುವೆನೆ ಚೋರ ಹರಿಯನ್ನು ಬಸಿವೆ ನಾನವನ ಪದವಿಯನ್ನು ಬಿಡುವೆನೆ ಚೋರ ಹರಿಯನ್ನು ಬಸಿವೆ ನಾನವನ ಪದವಿಯನ್ನು ಬಲರೇ 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 ನನಗಿನ್ನು ಸಮರುಹರೇ ಇಂಥದೇ ಮನ ತೆರದಿ ಮೆರೆವೆ ನಾನು ಅನುಭವಿಪೆ ಬಹುತರ
ಸಾಧು ಸಜ್ಜನರನ್ನು ಋಷಿ ಮುನಿಗಳನ್ನು ನಾಶ ಮಾಡಿ ನಮ್ಮ ಈ ಸುಲೋಕಕ್ಕೆ ರೂಪ ಆ ಕುರಿತು ನಾನು ಆಲೋಚಿಸಬೇಕಾದ ಅನವರ ಬಲವಿದೆಯಲ್ಲ ಗರ್ವದಿಂದ ಈ ನಮ್ಮ ಬಲಗತಿಗೆ ಆತನು ಒಡೆಯಿಸಿದರೆ ನಮ್ಮನ್ನೇನು ಭೂಲೋಕದ ನರ ಪ್ರಾಣಿಗಳನ್ನು ಬಗೆದರೆ ಆಗ
ಇಟ್ಟ. ಅದು ಸಹಜವಾದ ಮಾತೇ ಸರಿ. ಬ್ರಹ್ಮನ ವರವರದಿಂದಲೇ ಆ ಧೂರ್ತನು ಇಷ್ಟು ಕೊಬ್ಬಿರುವುದಷ್ಟೇ. ಆದರೆ ಆ ಚತುರ್ಮುಖ ಬ್ರಹ್ಮನು ಏನೂ ಮಾಡಲಾರದವನಾಗಿದ್ದ. ಅಳುತ್ತಿರುವ ದೇವೇಂದ್ರ ಕಣ್ಣಿಗೆ ಬೆರೆಸುವುದನ್ನು ಬಿಟ್ಟು ತಾನು ಆತನೊಳಗೆ ಹೊರಟ ದೇವತೆಗಳ ಪರಿವಾರದೊಡನೆ ಕೈಲಾಸಕ್ಕೂ ಹೊರಟಿದ್ದಾನೆ. ಆ ವಾಣಿಯೇ ಆತ ಇರಲಿ, ಅವರವರ ದಾರಿ ಅವರವರಿಗೆ. ನಾನು ಆ ಜಗನ್ನಾಟಕದ ಕಾರ್ಯ ಗೊಂಬೆ ಆಟಗಳನ್ನು ನೋಡುತ್ತಾ ಆನಂದ ಪಡುತ್ತೇನೆ. ಸದ್ಯಕ್ಕೆ ನನ್ನ ಮುಂದಿನ ದಾರಿ ಹೇಗಿದೆ ಸರಿ. ನಾರಾಯಣ ನಾರಾಯಣ. ಯಾರದು? ಮಾನವರೇನು? ನಿಮಗೆ ನಮ್ಮ ಸಾನ್ಯಾಮಾವಳಿಗಳೆಲ್ಲ ತಿಳಿದಿಲ್ಲವೇ? ಇಲ್ಲವಲ್ಲ ರಾಕ್ಷಸ ರಾಜ, ನಾನು ದಿನ ದೂರು ಸುತ್ತುವವನು. ನಿನಗೆ ಗೊತ್ತೇ ಇದೆ ನನ್ನ ವಿಷಯ. ಹಾಗಿರುವಾಗ ಬೇರೆ ನಿಯಮ ನಿಯಮ ನಾನು ಮಾಡೇನಲ್ಲ. ನಾರದರ ಸಾಕು ಮಾಡಿ ಮಧ್ಯ ಹಕ್ಕುವಿದ್ದೆಯೆಂದು ನೀವರೆಗೂ ನಿಮ್ಮ ವಿಷಯ ಬಹಳ ಕೇಳಿದ್ದೇನೆ. ಆದರೆ ಈ ಹಿರಣ್ಯಕಶಿಪುವಿನ ಗುರಿಗೆ ಅದೆಲ್ಲ ಕಳೆಯುವಂತಿಲ್ಲ. ಲೋಕ ಸಂಚಾರಿಗಳಾದ ನಿಮಗೆ ಲೋಕಾಧಿಪತಿಯಾದ ನನ್ನಂತೆ ಪ್ರಿಯವಂತರೇನು? ಸತ್ಯವಾಗಿಯೂ ನನಗೆ ತಿಳಿಯದುದರೆಯೇ. ಎಲ್ಲ ಹಾಗಲ್ಲೇ. ಎಷ್ಟಾದರೂ ನೀವು ಆ ಕಪಟ್ಯಾದ ಅಲೆಕಳ್ಳ ಭಕ್ತರು. ಆದ್ದರಿಂದ ಇರಲಿ. ನಿಮಗೆ ಇವರಿಗೂ ತಿಳಿಯದಿದ್ದರೆ ಈಗಲಾದರೂ ಕೇಳಿಕೊಳ್ಳಿ. ಇನ್ನು ಮುಂದೆ ನಿಮ್ಮ ನಾರಾಯಣ ಸ್ಮರಣೆ ಮಾಡುವಂತಿಲ್ಲ. ಹೀಗೆ ಮತ್ತೆ ಅದರ ಬದಲು ಅಷ್ಟು ತಿಳಿಯದೆ ಮೂರು ಲೋಕಕ್ಕೆ ದೊರೆಯಾದ ಈ ಹಿರಣ್ಯಕಶಿಪುವಿನ ನಾಮಸ್ಮರಣೆ ಈಗ ಎಲ್ಲರೂ ಮಾಡುತ್ತಿರುವುದು ಅವತ್ತೇ. ಸರಿ ಸರಿ, ಒಳ್ಳೆಯ ವಿಚಾರ. ಜೈ ಹಿರಣ್ಮಯ. ಅಂದರೆ ಅಂದರೆ ಮತ್ತೇನಿಲ್ಲ, ಹಿರಣ್ಯಕಶಿಪು ಒಂದು ಜಯಕಾರ ಅಷ್ಟೇ. ಅದಿರಲಿ, ಈಗ ತಮ್ಮ ದಾರಿ ಎತ್ತಗಡೆಗೆ. ಅದನ್ನು ಹೇಳಬೇಕೆಂದಿದ್ದೆ. ನಾನೀಗ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡು ಇಂದ್ರಾದಿ ದೇವತೆಗಳನ್ನು ಕಾಡು ಪಾಲು ಮಾಡಿದ ವಿಷಯ ನಮಗೆ ತಿಳಿದಿರಬಹುದು. ಈಗ ಅವರ ಮುಂದಾಳು ನನ್ನ ಪರಮವಾಗಿ ಆ ನಾರಾಯಣನೆಲ್ಲಾದರೂ ಕಾಣ ಸಿಗುವನು ಎಂದು ನೋಡುತ್ತಾ ಹೊರಟಿದ್ದೇನೆ. ಆತನು ನನ್ನ ಕಣ್ಣಿಗೆ ಬಿದ್ದ ಕ್ಷಣವೇ ಆತನ ಸರ್ವನಾಶ ನಿಶ್ಚಯ. ಸರ್ವನಾಶವೇನೋ ನಿಶ್ಚಯ, ಆದರೆ ಮನದಲ್ಲಿ ಏನೆಂದಿರಿ? ಆತನು ನಿಮಗೆ ಸಿಗಬೇಕಲ್ಲ ಎಂದೆ. ಅದು ನಿಜ. ಜೀವದಾಸೆಯಿಂದ ಎಲ್ಲ ಬಿಟ್ಟುಕೊಟ್ಟಿದ್ದಾನೆ. ಹೇಳಿ, ಈ ಹಿರಣ್ಯಕಶಿಪುವಿನ ಎದುರಿಗೆ ಬರಲಾತರಿ ಹೇಗೆ ಬೆಳೆಯಲು? ನಾರದರೆ ನೀವೆಲ್ಲಾದರೂ ಇತ್ತೀಚೆಗೆ ಹರಿಯನ್ನು ಕಂಡಿದ್ದೀರೇ? ಅವನನ್ನೇ ಹುಡುಕುತ್ತಾ ಅಲೆಯುತ್ತಿದ್ದೇನೆ ಅಸುರೇಂದ್ರ. ಆದರೆ ಆತ ಇನ್ನು ಸಿಗಲೇ ಇಲ್ಲ. ಹಾಗಾದರೆ ಅವನೆಲ್ಲಾದರೂ ಕಂಡು ಬಂದರೆ ಕೂಡಲೇ ನನಗೆ ತಿಳಿಸಿಬಿಡಿ. ಆಗದೆ ಓಹೋ, ಅವಶ್ಯವಾಗಿ ನಿನ್ನಾಜ್ಞೆಗೆ ಪ್ರತಿಯುಂಟೆ. ಚೆನ್ನಾದ ಮಾತನ್ನಾಡಿದ್ದೇನೆ. ನಾನಿನ್ನು ಹೋಗಲೇ? ಆಗಲಿ, ನೀನು ಹೋಗು, ನಾನು ಹೊರಟೆ. ಸಾಗಲಿ ಪರಮಾತ್ಮ ನಿನ್ನಲ್ಲಿ. ನಾರಾಯಣ ನಾರಾಯಣ. ಆದಷ್ಟು ಅತಿಶಯವಾದ ತಪಸ್ಸಿನಿಂದ ನನ್ನನ್ನು ರಕ್ಷಿಸಿದ್ದಾನೆ. ಈಗಾದರೆ ಫಲವನ್ನು ಲಾಭವಿರುವ ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ತಾನೇನು ಮಾಡುವಂತಿಲ್ಲವೆಂದು ಮಹಾದೇವರು ಹೇಳಿದ ತಪ್ಪೇನಲ್ಲ. ಹಾಗಂತ ಈಶ್ವರನು ಹೇಳಿದನು. ಒಂದೇ ಉಪಾಯವನ್ನು ಮಹಾವಿಷ್ಣುವಿನಲ್ಲಿ ಹೇಳಬೇಕಾಗಿದೆ. ದೇವತೆಗಳೆಲ್ಲ ಕ್ಷೀರಸಾಗರವನ್ನು ವೈಕುಂಠವಾಸಿಗಳನ್ನು
ಉಳಿದಿರುವುದು ಅದೊಂದೇ ಮಾರ್ಗ. ಎಲ್ಲರೂ ಹೋಗೋಣ. ಜಯ ನಾರಾಯಣ ಜಯ ಜಯ ನಾರಾಯಣ ಉಳಿದ ನಿವಾರಣ ಸಕಲ ಕಾರಣ ಉಳಿದ ನಿವಾರಣ ಸಕಲ ಹಾಗಾಗಿ ಸಾಮಾನ್ಯ ವ್ಯಕ್ತಿಗಳು ಸಾಧು ಸಜ್ಜನರಿಗೂ ದೇವದೇವತೆಗಳಿಗೂ
ಆದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವೇ ನನ್ನ ಪರಮ ಗುರಿ. ನಿನ್ನ ಲೀಲೆಗಳೆಲ್ಲ ನಿಮಿತ್ತ ಮಾತ್ರವಾಗಿದೆ. ಈಗ ಈ ಮಹಾದುಷ್ಟನ ನಿಗ್ರಹಕ್ಕಾಗಿ ಮಹತ್ವದ ವಿಷಯವನ್ನು ಯೋಚಿಸಬೇಕಾಗಿದೆ. ಆದುದರಿಂದ ನಮ್ಮ ನಾರದ ಮುನಿಗಳನ್ನು ಕರೆಯಿಸಿ ಒಂದು ರಹಸ್ಯವಾದ ವಿಚಾರದ ಬಗ್ಗೆ ಸಮಾಲೋಚಿಸುವೆ.
ತಾಯಿಗೆ ಕರ್ಮ ಫಲವನ್ನು ಏನಿದ್ದವರಿಲ್ಲ ಇರಲಿ. ಈಗ ನೀನು ಸಮಸ್ತ ಸಂಕಷ್ಟಗಳ ಪರಿಹಾರಕ್ಕಾಗಿ ಭಗವಂತನಾದ ನಿನಗೆ ನಾರಾಯಣ ಮಂತ್ರವನ್ನು ಉಪದೇಶಿಸಬೇಕೆಂದು ನನ್ನ ಹೆಸರುವನ್ನು ನಿಜವೇ ಶ್ರೀ ಮಹಾವಿಷ್ಣುವೇ ನನ್ನ ಮೇಲೆ ದಯ ತೋರಿಸಿದರೆ ಇದನ್ನು ನಂಬಬಹುದೇ? ನಾನು ಏನಪ್ಪ ದಯವಾಗಿಯೂ ನೀನು ನಾರಾಯಣನ ನಾಮವನ್ನು ಶ್ರವಣ ಕೂಡಿಯಬೇಕು. ಇದರಿಂದ ನಿನಗೂ ಲೋಕಕ್ಕೂ ಸುಖವಾಗುವುದೆಂದು ಆ ದೇವರು ತಿಳಿಸಿರುವನು. ನೀನು ಇನ್ನೂ ಒಂದು ವರ್ಷದವರೆಗೂ ಈ ಮಂತ್ರವನ್ನು ಶಿವರಾತ್ರಿಯು ಇಸುತ್ತಿದ್ದರೆ ಸಮಸ್ತ ಮಂಗಳ ಉಂಟಾಗುವುದು. 7 ಚಿತ್ರವಾಗಿ ಶುಭ್ರ ವಸ್ತ್ರಗಳನ್ನು ಧರಿಸಿ ನಾನು ಆ ದಿವ್ಯ ನಾರಾಯಣ ಮಂತ್ರವನ್ನು ಪಠಿಸಿ ಮುಂದಿನ ಕೆಲಸಕ್ಕೆ ಹೋಗಬೇಕಾಗಿದೆ. ಆಗಲಿ ಮಾಸ್ಟರೇ, ಈಗಲೇ ಸಿದ್ಧರಾಗಿ ಬರುವೆನು. ಎತ್ತ ನಡುತ್ತಿರುವೆಯೋ ಕತ್ತೆ ಕಾಯುವವನೇ, ನಾನು
ಒಂದಕ್ಕೆ ಅಲ್ಲಾದನಿಗೆ ಇಂದಿಗೆ 5 ವರ್ಷಗಳು ತುಂಬಿದವು. ಇಂದು ಆತನನ್ನು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಸೇರಿಸಲು ಸರಿಯಾದ ಹಸಿರುವತ್ತ. ಅದಕ್ಕಾಗಿ ಮಹಾರಾಜರು ಗುರುವರ್ಯ ಚಂಡಾಮರ್ಕರನ್ನು ಕರೆಸಿರುವರು. ಪುಣ್ಯಮಹಿಮರಾದ ಆಚಾರ್ಯರ ಕೃಪಾಪೂರ್ಣ ಶಿಕ್ಷಣದಿಂದ ನನ್ನ ಕುಮಾರನನ್ನು ಸುಜ್ಞಾನಿಯಾಗಿ ಎನಿಸುವುದರಲ್ಲಿ ಸಂದೇಹವಿಲ್ಲ. ಭಕ್ತಿಭಾವದಲ್ಲಂತೂ ಆತನನ್ನು ಸರಿಗಟ್ಟುವ ಬಾಲಕರೇ ಇರಲಾರರು. ಸದಾ ಕಾಲು ಯೋಗಿಗಳಂತೆ ಭಕ್ತಿಪರವಶನಾಗಿರುತ್ತಾನೆ. ಒಮ್ಮೊಮ್ಮೆ ನನಗೆ ಎಲ್ಲವೂ ವಿಚಿತ್ರವಾಗಿ ತೋರುವುದು. ನನ್ನ ತಂದೆಗೆ ನನಗೆ ಅದ್ಭುತ ಬಾಲಕನಾಗಿ ಕಾಣಿಸುವುದೂ ಇದೆ. ಮುಂದೆ ಏನೆಲ್ಲ ಆಗಲಿರುವುದೋ ಆಗಲಿ, ಎಲ್ಲವೂ ಆ ವಿಜ್ಞಾನಕನ ಇಚ್ಛೆಯಂತೆ ನಡೆಯಲೇಬೇಕಷ್ಟೇ. ಮಹಾರಾಜರಿಗೆ ವಂದಿಸುತ್ತೇನೆ. ಗುರುಗಳಾದ ಚಂಡಾಮರ್ಕರು ಆಸ್ಥಾನಕ್ಕೆ ಆಗಮಿಸಿರುವರು. ಆದ ಕಾರಣ ರಾಜಕುಮಾರನನ್ನು ಕರೆತರುವಂತೆ ಪ್ರಭುಗಳು ಅಪ್ಪಣೆ ನೀಡಿರುತ್ತಾರೆ. ನಿಜವೇ? ಅಷ್ಟು ಬೇಗ ಬಿಟ್ಟರೆ ಆಗಲಿ, ನಾನು ಕೂಡಲೇ ಗಂಟನೊಡನೆ ಅಲ್ಲಿಗೆ ಬರುವೆನು. ನೀನು ಹೋಗಬಹುದು. ಅಪ್ಪಣೆ ತಾಯಿ. ಇಷ್ಟು ದಿನಗಳವರೆಗೆ ಕ್ಷಣಕಾಲ ಹೋಗಲದೆ ಕಣ್ಣ ಮುಂದೆ ನಲಿಯುತ್ತಾ ಕಾಲಲೀಲೆಗಳನ್ನು ಮಾಡುತ್ತಿದ್ದ ನನ್ನ ಕಣ್ಣನನ್ನು ಇನ್ನು ಮುಂದೆ ಸ್ವಲ್ಪ ಸಮಯದವರೆಗೆ ಬಿಟ್ಟಿರಬೇಕಾದ ಪರಿಸ್ಥಿತಿ ಬಂದಂತಾಯಿತು. ಮಾಡುವುದೇನು? ಎಲ್ಲವೂ ಆತನ ಒಳ್ಳೆಯದಕ್ಕೆ ತಾನೇ ಇರಲಿ. ಆದಷ್ಟು ಬೇಗನೆ ಕುಮಾರನೊಡನೆ ಆ ಸ್ಥಾನಕ್ಕೆ ಹೋಗುವೆನು. ಗುರುಗಳೇ, ನನ್ನಿರುವುದು ಪ್ರಹ್ಲಾದನಿಗೆ ಸಕಲ ವಿದ್ಯಾಭ್ಯಾಸಗಳನ್ನು ಫಲವತ್ತಾಗಿ ಮಾಡಿಸಿ ಸರ್ವಶ್ರೇಷ್ಠನಾದ ವೀರನು ವಿದ್ವಾಂಸನು ಆಗುವಂತೆ ಮಾಡುವ ಧರ್ಮದು. ಅಲ್ಲದೆ ನಮ್ಮ ಕುಲ ಪದ್ಧತಿಯಂತೆ ಮುಕ್ಕಣ್ಣನಾದ ಶಿವನೊಬ್ಬನ ಕೀರ್ತನೆ ಮಾಡಬಹುದು. ಉಳಿದ ಎಲ್ಲ ವಿಷಯಗಳನ್ನು ತಮಗೆ ಹೇಳಬೇಕಿಲ್ಲವಷ್ಟೇ. ಮಹಾರಾಜ, ಈತನ ಶಿಕ್ಷಣದ ಹೊಣೆಯು ನನಗಿರಲಿ. ಕೆಲವೇ ದಿನಗಳಲ್ಲಿ ಈ ಸುಳೆಯನ್ನು ಸುಜ್ಞಾನವಂತನಾಗಿ ಮಾಡಿ ತೋರಿಸುವೆನು. ಅಲ್ಲವೇನೋ ಪ್ರಹ್ಲಾದ? ಮಗು ಪ್ರಹ್ಲಾದ, ಗುರುಗಳ ಮಾತಿನ ತ್ವರೆಯಿಂದ ವಿದ್ವಾಂಸನಾಗು. ನಮ್ಮೀತಿ ಲೋಕಾಧಿಪತ್ಯದ ಘನ ಪದವಿಗೆ ನೀನು ಸುಯೋಗ್ಯನಾದ ಯುವರಾಜನಾಗಿ ಶೋಭಿಸಬೇಕಾಗಿದೆ. ತಿಳಿಯಿತೆ? ಗುರುಗಳ ಜೊತೆ ಸಂತೋಷದಿಂದ ಹೋಗುವೆಯಷ್ಟೇ. ನಿಜವಾಗಿಯೂ ಸಂತೋಷ ಪಡುವೆನು ಅಪ್ಪ. ಏಕೆ ಮಾಡಿದೆ? ಮಗನನ್ನು ಗುರುಕುಲಕ್ಕೆ ಕಳುಹಿಸಬೇಕಿತ್ತು. ಇಂದಿಗೆ ಚಿಂತಿಸಬೇಡವಮ್ಮ. ನಿನ್ನ ಮುದ್ದು ತಾಯಿ ಮಾತ್ರ ಇದ್ದರೆ ಸಾಕು. ಬುದ್ಧಿಶಾಲಿಯು ಯೋಗಬೇಕಲ್ಲವೇ? ಅದಕ್ಕಾಗಿ ನನ್ನನ್ನು ಕಳುಹಿಸುತ್ತಾರೆ. ನನ್ನ ಕಂದ ಎಂತಹ ಸೂಕ್ಷ್ಮತೆಯಪ್ಪ ನೀನು. ನಾನು ಯೋಚಿಸುತ್ತಿದ್ದದನ್ನೇ ಹೇಳಿಬಿಟ್ಟೆ. ಆಗಲಿ, ನಿನಗೆ ಸದಾ ಕಾಲವು ಶುಭವಾಗಲಿ. ಗುರುವರ್ಯ, ನನ್ನ ಕಂದ ಏನಾದರೂ ತಪ್ಪು ಮಾಡಿದರೆ ಅವನನ್ನು ಅತಿಯಾಗಿ ದಂಡಿಸಬೇಡಿ. ಆಗದೆ ಇಲ್ಲ ತಾಯಿ, ತಮ್ಮಂತವರ ಮಗನನ್ನು ಖಂಡಿಸಲು ನನಗೆ ಅರುಳೆ. ಈಗ ನಮ್ಮ ಗುರುಮಠದ ಪ್ರತ್ಯಕ್ಷ ದೇವರೆಂದೇ ತಿಳಿದು ಬೇಡುವೆನು. ತಾವು ಚಿಂತಿಸಬೇಡಿ. ಅದೆಲ್ಲ ಇರಲಿ. ಈಗ ಶುಭ ಮುಹೂರ್ತವು ಸಮೀಪಿಸಿತು. ತಾವು ಕುಮಾರನೊಡನೆ ಪಾದ ಬೆಳೆಸಬಹುದು. ಪರಮ ಪೂಜ್ಯ ಮಾತಾಪಿತರೇ, ಇದೋ ನನ್ನ ಪ್ರಣಾಮಗಳು. ಬಾಲಕನನ್ನು ಆಶೀರ್ವದಿಸಿ ಆನಂದದಿಂದ ಕಳುಹಿಸಿಕೊಡಿ. ಶ್ರೇಯೋವಂತನಾಗು ಮಗು. ಹೋಗಿ ಬರುವೆವು ದೊರೆ. ಅಪ್ಪಣೆ ಆಗಲಿ. ಆಗಲಿ, ಹೋಗಿ ಬನ್ನಿರಿ. ಅಪ್ಪ ಈಗ ಸುಮ್ಮನೆ ಯೋಚಿಸುತ್ತಿದ್ದಾನೆ. ಏನಾದರೇನು? ಮಹಾರಾಜಾಧಿರಾಜ ರಕ್ಕಸ ಕುಲತಿರಪ್ಪ ಹಿರಣ್ಯಕಶಿಪು ದೊರೆಗಳ ವಿವರಣಲ್ಲವೇ? ಇದರಿಂದ ಆದಷ್ಟು ಎಚ್ಚರದಿಂದಲೇ ವರ್ತಿಸಬೇಕಾಗಿದೆ. ಮಗು
ಆ ಶಿಷ್ಯರೆಲ್ಲರೂ ಇದ್ದೇ ಇದ್ದರೆ ಮಕ್ಕಳ ಜನ್ಮ ಸಾರ್ಥಕ. ಶಾಲೆಗೆ ಬಂದ ಮೊದಲ ದಿನ ಎಲ್ಲರೂ ಹಾಗೆ ಸುಮ್ಮನೆ ಸೂಕರನೆ ಮಾತಿಗ ಪ್ರತಿ ಮಾತನಾಡಬಾರದು. ಇನ್ನೂ ಗೊತ್ತಿಲ್ಲವೇ ಶಿಷ್ಯರೆಂದರೆ ಹೇಗಿರಬೇಕು? ಹೋಗಲಿ ಮಗು, ಇಗೋ ನಾನು ಈ ಮೇಲ್ಗಡೆ ಬರೆದಿರುವುದನ್ನು ನೀನು ಬರೆ, ಹಾಗೆಯೇ ಓದಬೇಕು. ನೋಡು, ಓಂ ಹರಾಯ ನಮಃ. ಛೇ ಛೇ, ಅನರ್ಥ. ಓಂ ಹರಾಯ ನಮಃ. ಇದೆಂತ ವಿಪರೀತ? ಈತನ ಉಚ್ಚಾರವೇ ಸರಿಯಾಗಿಲ್ಲವಲ್ಲ. ಮಗು ಪ್ರಹ್ಲಾದ, ನಾನು ಹೇಳುವುದನ್ನು ಕಿವಿಗೊಟ್ಟು ಸರಿಯಾಗಿ ಕೇಳಿ ಅನಂತರ ಅದೇ ರೀತಿಯಲ್ಲಿ ಹೇಳು. ಹೀಗೆ ಒಂದು ಹೇಳಿದರೆ ಮತ್ತೊಂದು ಹೇಳಲು ಇದೇನು ಅಂತಃಪುರದ ಅಮ್ಮನ ಮಡಿಲಲ್ಲ. ಸರಿಯಾಗಿ ಹೇಳು. ಓಂ ನಾಗಭೂಷಣ ಮಾರವೈರಿಯೇ ನಮಃ. ಇದೇನೋ ಅತಿರೇಕವಾಗಿದೆ. ರಾಜಪುತ್ರನೆಂದು ಈ ತನಕ ಸುಮ್ಮನಿದ್ದುದಾಯ್ತು. ಇನ್ನು ಹೀಗೆ ಅಪಶಬ್ದಗಳನ್ನಾಡಿದರೆ ಸರಿಯಾಗಿ ಹೇಳು. ಗಂಗಾಧರ ಗೌರೀವರ ಶಂಭೋ ಶಂಕರ. ಮುರಳೀಧರ ಲಕ್ಷ್ಮೀವರ ಹರಿ ಸರ್ವೇಶ್ವರ. ಮತ್ತೆ ಅದೇ ಅಪಶಬ್ದ. ಸರ್ವೇಶ್ವರನಾದ ಶ್ರೀಹರಿಯ ನಾಮಸ್ಮರಣೆಯು ಅಪಶಬ್ದವೇ ಗುರುಗಳೇ. ಸಾಕು ಅಧಿಕ ಪ್ರಸಂಗ. ಅಪಶಬ್ದ ಹೌದೋ ಅಲ್ಲವೋ ಎಂದು ನಿನ್ನ ತಂದೆ ಹಿರಣ್ಯಕಶಿಪುವಿನೊಡನೆ ಹೇಳಿದೆ ಆದರೆ ತಿಳಿದಿತ್ತು. ಆತನೆದುರು ಯಾರಾದರೂ ಹೀಗೆಲ್ಲ ಅಪಶಬ್ದಗಳನ್ನಾಡಿದರೆ ಅಪಮೃತ್ಯುವೇ ಗತಿ. ಇರಲಿ, ಇನ್ನು ಸಣ್ಣವ, ಬುದ್ಧಿ ಇಲ್ಲದ ಮಗು, ರಾಜಕುಮಾರ. ಆದ್ದರಿಂದ ಮಾನವಾಗಿ ಹೇಳಿಕೊಡುತ್ತೇನೆ. ನಿನ್ನ ಈ ವಕ್ರ ಮಾರ್ಗವನ್ನು ಬಿಟ್ಟು ನೇರವಾಗಿ ನಾನು ಹೇಳಿದ ಹಾಗೆ ಹೇಳು. ಹರ ಪರಮೇಶ್ವರ. ತಪ್ಪೇ ಇಲ್ಲ. ವೈಕುಂಠಪತಿ ಲಕ್ಷ್ಮೀರಮಣ. ನಾನು ದಂಡಿಸುತ್ತೇನೆ. ನಾನು ಗಜ ಚರ್ಮಧಾರಿ ತ್ರಿಶೂಲಿ. ನಿನ್ನನ್ನೇ ಧ್ಯಾನಿಸುತ್ತೇನೆ. ಕಾಪಾಡು ಪರಪೀತಾಂಬರಧಾರಿ ವನಮಾಲಿ. ನಿಶ್ಚಯವಾಗಿಯೂ ಕೆಡುವ ಕಾಲ ಬಂದಿತು. ಹೇಳಿದ್ದಕ್ಕೆಲ್ಲ ಅನರ್ಥ. ಸೇರಿಗೆ ಸವ್ವ ಸೇರು. ಹರ ಹರ, ಈ ಬಾಲಕನನ್ನು ಹೇಗೆ ತಿದ್ದಲಪ್ಪ? ರಕ್ಕಸ ಕುಲಕ್ಕೆ ಇವನು ಕುಂದಾಗಿ ಕಾಣಿಸುತ್ತಿರುವನಲ್ಲ. ದೊರೆ ಹಿರಣ್ಯಕಶಿಪುವಿನೊಡನೆ ಏನೆಂದು ಹೇಳಲಿ? ಹೇಳೋ ಪ್ರಹ್ಲಾದ, ನಿನ್ನ ಈ ಹಠವನ್ನು ಬಿಡಲಾರೆಯಾ? ನಾನೇನು ಹಠ ಮಾಡಲಿಲ್ಲವಲ್ಲ ಗುರುಗಳೇ. ಮತ್ತೆ ಆ ಹರಿ ಹರಿ ಎಂಬುದು ಹಠವಲ್ಲದೆ ಮತ್ತೆ ಹರಿಯೆಂದು ಕಾಣಿಸುವ ಹಠವನ್ನು ಬಿಟ್ಟರೆ ಮತ್ತೇನಿದೆ ಸ್ವಾಮಿ ಪ್ರಪಂಚದಲ್ಲಿ? ಓಹೋ, ಇದೇ ಬುದ್ಧಿಯೋ? ಮತ್ತೇನಿದೆ? ಏನೆಲ್ಲ ಇದೆ ಎಂಬುದನ್ನು ತೋರಿಸುತ್ತೇನೆ ತಡೆ. ಆಗ ನಿನ್ನ ಈ ಹಠವೆಲ್ಲ ಬಿಟ್ಟೇ ಹೋಗ್ತದೆ. ಹುಡುಗರೇ, ನಮ್ಮ ಗುರುಮಠದಲ್ಲಿ ಗುರುಗಳ ಮಾತಿಗೆ ವಿರೋಧ ನೀಡಿದವರಿಗೆ ಏನೇನಿದೆ? ಹೊರಡೆ ಹೊರಗೆ ಮನೆ. ಒಟ್ಟಿಗಾಲು ಹಾಕುವುದು, ಕಿವಿ ಕೆಂಪು ಮಾಡುವುದು, ಸೊಟ್ಟ ಬಗ್ಗಿಸುವುದು, ಕೋದಂಡ ಮಂಚ. ಸರಿ ಸರಿ, ಸಾಕು ಸಾಕು. ಕೇಳಿದೆ ಪ್ರಹ್ಲಾದ, ಗುರುಗಳ ಮಾತಿಗೆ ವಿರೋಧ ನುಡಿದವರಿಗೆ ಸರಿದಾರಿಯನ್ನು ತೋರಿಸಬೇಕಾದ ಗುರುವೇ ಹರಿಹರದಲ್ಲಿ ಭೇದ ವಹಿಸಿದರೆ ಮತ್ತೇನು ಮಾಡುವಂತಿದೆ? ಮಾಡುವುದು ಮತ್ತೇನಿಲ್ಲ. ನೀವಿಬ್ಬರು ಇವನನ್ನು ಕೊಂಡು ಹೋಗಿ ಕೋದಂಡಕ್ಕೆ ಹಾಕಿರು. ಹರ ಹರ ಶಂಕರ ಎನ್ನುವುದನ್ನು ಕಲಿಯುವವರೆಗೆ ಕೋದಂಡದಿಂದ ತೆಗೆಯಬಾರದು. ತಿಳಿಯುತ್ತೆ? ಅಪ್ಪನೇ ಗುರುಗಳೇ, ಬಾರ ಹೋಗೋಣ. ನಿನಗೆ ಕೋದಂಡದ ಪಟ್ಟ ಸಿಕ್ಕಿತು. ಮೊದಲ ದಿನವೇ ಹೀಗಾಯ್ತಲ್ಲ. ಶಿಷ್ಯರೆಂದರೆ ಬೇಕಿರಬೇಕು, ಹೀಗಿರಬೇಕು. ಹೋಗಪ್ಪ ಅತ್ತೆ. ನನ್ನ ಚಿಂತೆ ನನಗೆ ಇರಲಿ. ಈಗೆಲ್ಲರೂ ಮನೆಗೆ ನಡೆಯಲಿ. ನಾಳೆ ಪಾಠಕ್ಕೆ ಬಂದರೆ ಸಾಕು. ಅರ್ಥ ಆಗ್ಬೇಕೇನು? ನಾನೇನು ಜೈಲಿಗೆ ಹೋಗ್ತಾ ಇದ್ದೀನಿ. ಆದರೂ ನಗಪ್ಪಲು ಕಾರಣ ಬೇಕಲ್ಲ. ಕಾರಣ ಮತ್ತೇನಿಲ್ಲ. ನಾನು ಈ ಜನ್ಮದೊಳಗೆ ಶಾಲೆ, ಗುರುಮಠ ಎಲ್ಲೂ ಕಂಡವನಲ್ಲ. ಈಗ ಶಾಲೆಗೂ ಹೋಗ್ತಾ ಇದ್ದೇನಲ್ಲ. ಏನು ನಗುವಂತು ಬರಣ್ಣ. ಅಯ್ಯೋ,
ಚಂದ ಪ್ರಹ್ಲಾದ ಗುರುಕುಲದಲ್ಲಿ ಏನೆಲ್ಲ ಕಲಿತೆ? ಹರಿನಾಮ ಸ್ಮರಣೆಯಂತೆ ಬೇರೇನು ಬೇಡವಾಗಿದೆ ತಂದೆಯೇ. ಏನು ಹರಿ ಅಂತಯ್ಯ? ಇದು ಹಾಸ್ಯವಲ್ಲದಷ್ಟೇ, ನಿಜ ಹೇಳು. ನಿಜವನ್ನೇ ಹೇಳಿದೆ ತಂದೆಯೇ. ಹಾಸ್ಯ ಮಾಡಲು ನಾವೆಷ್ಟರವನು. ನಿಜವಾಗಿಯೂ ಎಂಬೆ ಬರೆದೆ, ಓದಿದೆ, ಹಾಡಿದೆ, ಧ್ಯಾನಿಸಿದೆ. ಅಯ್ಯೋ ಇದೆಂತ ಅದ್ಭುತ ಬಂದೊದಗಿತು. ನಾನು
ಅವರನ್ನು ರಾಜ್ಯದಿಂದ ಓಡಿಸಿಬಿಟ್ಟಂತೆ. ಈಗ ಈ ಮಗನನ್ನು ವಿರೋಧಿಸಿಬಿಡಲು ಇಲ್ಲಿಗೆ ಕಳಿಸಿದ್ದಾರೆ. ಭಯಂಕರ ಸಿಟ್ಟು. ನಮ್ಮ ಮಹಾರಾಜ ಸಿಟ್ಟೇ ಹಾಗೆ. ಬೆಂಕಿಯ ಕೆಂಡ. ಇವನ ಹಠವೂ ಏನು ಕಮ್ಮಿಲ್ಲ ಅಲ್ವೇನೋ. ಈಗ ಸುಮ್ಮನೆ ಪ್ರಾಣ ಕೊಡ್ಬೇಕಾಯ್ತಲ್ಲ. ಪಾಪ ಕಟುಕರೇ, ನಿಮ್ಮ ಕಾರ್ಯವನ್ನು ಬೇಗನೆ ಪೂರೈಸಿ ಮುಂದಿನ ಕೆಲಸಕ್ಕೆ ನಡೆಯಿರಿ. ಎಲ್ಲಾದರೂ ಕೊನೆಯದಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳಿಕೊಂಡು ಬಿಡು. ಅದನ್ನು ನೀವು ಹೇಳಬೇಕಾಗಿಲ್ಲ, ನಾನೇ ಬಲ್ಲೆ. ಭಯದಿಂದ ಪೂರೈಸಿ ಬಿಡು. ಮಹಾರಾಜರು ಹೇಳಿದ್ದು ನನ್ನನ್ನು ನೀನೇ ಪೂರೈಸಿ ಬಿಡು. ಬಲ್ಲೆ ನನ್ನನ್ನು ನೋಡಿ ಗೊತ್ತಾಯಿತು. ನೀನು ಮಾಡುತ್ತಿದ್ದೆ, ನೀನೇ ಕಡಿದು ಬಿಡು. ನೀನೇ ಮುಂದೆ ಇದ್ದವ, ನೀನು ಈಗ ಮುಂದೆ ಹೋದರೆ ಆಗಲಿಕ್ಕಿಲ್ಲ. ನೀನೇ ಕಡಿದು ಬಿಡು. ಏನು ಮಾಡುವುದು? ಈಗ ಮಾಡಿದ್ರೆ ಪ್ರಯೋಜನವಿಲ್ಲ. ಇಬ್ಬರು ಬಲವಾಗಿ ಕಡಿಯೋಣ. ಪೆಟ್ಟನ್ನು ಸುಟ್ಟರಡು ಬಾ. ಆಗಲಿ ಬಾ. ಅಯ್ಯೋ ಅಯ್ಯೋ, ಏನು ನನ್ನ ಕೈ ಮೇಲೆ ಪೆಟ್ಟು ಹಾಕಿದ್ದೇಯೋ? ಸುಮ್ಮನಿಲ್ಲ, ನನ್ನನ್ನೇ ಕಡಿಯಬೇಕೆಂದುಕೊಂಡಿದ್ದೇನೋ? ಈಗ ಮಾಡಿದರೆ ಜಾಗ್ರತೆ. ಅಲ್ಲಣ್ಣ, ಇದೆಲ್ಲ ಈ ಮಂತ್ರಗಾರ ಹುಡುಗನ ಮಾನವವಾಗಿರಬಹುದು. ಇಲ್ಲದಿದ್ದರೆ ನಮ್ಮಂತ ಬಲವಂತ ಕಟುಕರು ಗುರಿ ತಪ್ಪುವುದುಂಟೆ. ಇಬ್ಬರು ಒಬ್ಬೊಬ್ಬರಾಗಿ ಕಡಿಯೋಣ. ಆಗಲಿ ನೋಡಪ್ಪ. ಗುರಿ ತಪ್ಪಿತು. ನನ್ನ ಕೈಯು ಉಳುಕಿ ಹೋಯಿತು. ಇವನಿಗೆ ನೋವೇ ಆಗಲಿಲ್ಲ. ತಡೆ ತಡೆ, ನಾನು ಕಡಿಯುತ್ತೇನೆ. ಕತ್ತಿ ಈತನ ಕೊರಳಿಗೆ ತಾಗಿ ಕೆಳಗೆ ಉಂಟಾಯ್ತಲ್ವಾ? ಇವನಿಗೆ ಸ್ವಲ್ಪವೂ ಕೂಡ ಗಾಯವಾಗಿಲ್ಲ. ಇದು ದೊಡ್ಡ ಆಶ್ಚರ್ಯವೇ ಸರಿ. ಅಯ್ಯೋ, ಕೈ ಉಳುಕಿದ್ದು ತುಂಬಾ ನೋವು. ಬಾ, ಎಲ್ಲಾದ್ರೂ ಹೋಗೋಣ. ಇವನ ಮನೆ ಹಾಳಾಗಿದೆ. ಅವನೇ
ಯೋಚಿಸಿದೆನು. ಏನು ಮಾಡಿದೆನು? ಪ್ರಹ್ಲಾದನ ನಾಲಿಗೆಯಿಂದ ಹರಿನಾಮದ ಹೊರತು ಬೇರೆ ಹೆಸರೇ ಬಾರದು. ಇನ್ನೇನು ಗತಿ? ಅಂದು ದೇವಋಷಿಯಾದ ನಾರದರು ನನಗೆ ಉಪದೇಶಿಸಿ ಹೋದ ನಾರಾಯಣ ನಾಮದ ಪ್ರಭಾವವೇ ಇಂದಿನ ಈ ಪರಿಸ್ಥಿತಿಗೆ ಕಾರಣವಾಗಿರಬೇಕು. ಪರಮಾತ್ಮನ ಇಚ್ಛೆಯನ್ನು ಮೀರಲು ಯಾರಿಂದ ತಾನೇ ಸಾಧ್ಯ? ಲಕ್ಷ ಲಕ್ಷ ಸಾಧು ಸಜ್ಜನರ ಕಣ್ಣೀರು, ಬ್ರಾಹ್ಮಣರ ದೇವತೆಗಳ ಶಾಪ ಇಂದು ಇವರ ಮೇಲೆ ಈ ರೀತಿಯ ಪ್ರತಿಕಾರಕ್ಕೆ ಸಿದ್ಧವಾಗಿರಬಹುದು. ಹೇಗೆ ಮಾಡಿದರು ಆದರೆ ನಾನೇನು ಮಾಡದೆ? ಹೇಗೆ ಮಾಡಿದರು ಈ ಉಭಯ ಸಂಕಟದಿಂದ ಉಳಿಯಬಹುದು? ಪ್ರಹ್ಲಾದ, ಈಗಲಾದರೂ ನಾನೆಂದಂತೆ ಕೇಳುವೆಯಾ?
ಕಾರ್ಯಕ್ಕೆ ವಿರಾಮವೇ ಬೇಡವಾಗಿದೆ. ಓಂ ನಮೋ ನಾರಾಯಣ. ಓಂ ನಮೋ ಹರಿ ಸರ್ವೇಶ್ವರ. ಓಂ ನಮೋ ನರಸಿಂಹರೂಪ. ಓಂ ನಮೋ ಲಕ್ಷ್ಮೀ ನರಸಿಂಹ. ಓಂ ಹರಿ ಓಂ. ಕಂದ, ಪರಮ ಭಾಗವತನಾದ ನೀನು ನನ್ನ ಪ್ರಿಯ ಭಕ್ತನು. ನಿನ್ನಿಂದಾಗಿ ದಾನವ ವಂಶವೇ ಪಾವನವಾಯಿತು. ಶುಭವಾಗಲಿ. ನನ್ನ ಪ್ರೀತಿಯ ಬಾಲಕ ಪ್ರಹ್ಲಾದನು ಈ ರಾಕ್ಷಸ ರಾಜ್ಯದ ಅಧಿಪತಿಯಾಗಲಿ. ಈತನು 106 ವರ್ಷಗಳವರೆಗೂ ಸತ್ಕರ್ಮದೊಂದಿಗೆ ರಾಜ್ಯವಾಡುತ್ತಿರಲಿ. ಲೋಕದಲ್ಲಿ ದುಷ್ಟ ಶಿಕ್ಷಣದ ಕಾರ್ಯವು ನಿರಂತರವಾಗಿ ಸಾಗುತ್ತಿರಲಿ. ಇದು ನನ್ನ ಅಪೇಕ್ಷೆ ಮತ್ತು ಆಜ್ಞೆ. ಅನುಗ್ರಹಿತರಾದೆ. ಹಿರಣ್ಯಕಶಿಪು, ಅನುಶಾಕೆ, ಬ್ರಹ್ಮ, ವಿಸ್ಮಯ್, ಕಯಾದು, ಸನ್ನಿಧಿ ಚಿಪ್ಳುಂಕರ್, ಪ್ರಹ್ಲಾದ, ಅಪೇಕ್ಷಾ ಕಾಮತ್, ಚಂಡಾಮರ್ಕ, ವೇದಾಂತ್ ಕೋರೆ, ವಿಷ್ಣು, ನಿಹಾರಿಕಾ, ನರಸಿಂಹ, ಪ್ರಥಮ್, ದೇವೇಂದ್ರ, ಯಶ್ವಿತಾ, ಸುಜಯ, ಅಭಿಲಾಷ್, ವಿಜಯ, ಪೃಥ್ವಿನ್, ದೂತ 1 ಶಾಂಭವಿ, ದೂತ 2 ಸಮೃದ್ಧಿ, ಋಷಿ 1 ಪೃಥ್ವಿ, ಋಷಿ 2 ಸಂಹಿತಾ ಮರಾಠೆ, ವರುಣ ಶ್ರೀವತ್ಸ ನಿಡುವಜೆ, ಅಗ್ನಿ ಸುಮಿತ್ತಿ, ಚಾರಕ ಕೀರ್ತನ್, ಸೇವಕ ಸಹನ, ಶಿಷ್ಯ 1 ಅಜಿತ್, ಶಿಷ್ಯ 2 ಕಿರಣ್, ಶಿಷ್ಯ 3 ಐಶಾನಿ, ಶಿಷ್ಯ 4 ಅನೀಶ್, ಬೀರ ಪ್ರಣತಿ, ಬೈರ ಪ್ರಣತಿ ಹೆಗ್ಡೆ. ಹಿನ್ನೆಲೆ ಗಾಯನ ಪ್ರಧಾನ ಗಾಯಕಿ ಕುಮಾರಿ ಶರಣ್ಯ ಜೋಶಿ, ಸಹ ಗಾಯಕಿ ಕುಮಾರಿ ಯುಕ್ತಿ, ಸಮೂಹ ಗಾಯಕಿಯರು ಯಶ್ವಿತಾ, ಚೈತ್ರ, ಸನ್ನಿಧಿ, ಐಶಾನಿ, ಸಮೃದ್ಧಿ. ಹಿರಣ್ಯಕಶಿಪುವಿನ ಹಿನ್ನೆಲೆ ಪದ್ಯ ಮತ್ತು ನರಸಿಂಹನ ಮಾತುಗಳು ವೇದಾಂತ್ ಕೋರೆ. ಹಿನ್ನೆಲೆ ವಾದ್ಯ ಸಹಕಾರ ಅಭಿಲಾಷ್, ಪೃಥ್ವಿ, ಸಮೀರಣ, ನಿಹಾರಿಕಾ. ತಬಲಾ ಸಾತಿ ಶ್ರೀ ವೆಂಕಟೇಶ್ ಡೋಂಗ್ರೆ, ಹಾರ್ಮೋನಿಯಂ ಸಾತಿ ಶ್ರೀ ವಿಕಾಸ್ ಡೋಂಗ್ರೆ, ರಂಗ ನಿರ್ವಹಣೆ ಶ್ರೀ ರಘುಪತಿ ಕಾಮತ್ ಮತ್ತು ಶ್ರೀ ಅಕ್ಷತ್ ಕುಮಾರ್ ಹಾಗೂ ಗೆಳೆಯರ ಬಳಗ ಮಾಡ. ಧ್ವನಿವರ್ಧಕ